ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕಲಬುರಗಿಯಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಉಪಚುನಾವಣೆ ನಡೆಯಲಿರುವ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದು, ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಅಲ್ಪ ಮತಗಳ ಅಂತರದಿಂದ ಪಕ್ಷ ಸೋಲನುಭವಿಸಿತ್ತು. ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಗೊಂದಲ ಮೂಡಿಸಿದ್ದು, ಇದರ ಪರಿಣಾಮವಾಗಿ ದಲಿತರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕುವುದಿಲ್ಲ ಎಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡದೆ ಕಾಂಗ್ರೆಸ್ ಮೋಸ ಮಾಡಿದೆ, ಹೀಗಾಗಿ ಈ ಬಾರಿ ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 11 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಮೋಸ ಮಾಡಿಲ್ಲ. ಕಾಂಗ್ರೆಸ್ನವರು ಮುಸ್ಲಿಮರನ್ನ ಹೆದರಿಸಿ ಮತ ಪಡೆದಿದ್ದಾರೆ. ಆದರೆ ಈಗ ಜನರಿಗೆ ವಾಸ್ತವತೆ ಅರ್ಥವಾಗಿದೆ ಎಂದಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡದ ಕಾರಣ ದಾವಣಗೆರೆಯಲ್ಲಿ ಮುಸ್ಲಿಮರು ಸಿಟ್ಟಾಗಿದ್ದಾರೆ ಮತ್ತು ಬಿಜೆಪಿಗೆ ಮತ ಹಾಕಲಿದ್ದಾರೆ ಎಂದಿದ್ದು, ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಪತ್ತೆಯಾದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯ ಸರ್ಕಾರದಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ, ಸಚಿವರಿಗೆ ಅಧಿಕಾರದ ಮದ ಏರಿದೆ ಎಂದು ಟೀಕಿಸಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ಕಚೇರಿ ಎದುರು ನಡೆಸಿದ ಪ್ರತಿಭಟನೆ ಕುರಿತು ಮಂಗಾತನ್ನ ಕೆಡುಕು ಅಲ್ಲದೆ ವನ ಕೆಡಿಸಿದೆ ಎಂಬ ಗಾದೆಯನ್ನು ಉಲ್ಲೇಖಿಸಿದ್ದಾರೆ. ಕಾಂಗ್ರೆಸ್ನವರು ಜೋಕರ್ ಪಾರ್ಟಿ ನಡೆಸುತ್ತಿದ್ದಾರೆ, ರಾಹುಲ್ ಗಾಂಧಿ ಪ್ರಚಾರ ಮಾಡಲಿದ್ದೆ, ಬಿಜೆಪಿ ಗೆಲ್ಲುತ್ತದೆ, ಹೀಗಾಗಿ ಅವರ ಓಡಾಟ ನಮಗೆ ಅನುಕೂಲಕರವಾಗಲಿದೆ ಎಂದಿದ್ದಾರೆ. ಹಿಂದಿ ಭಾಷೆಗೆ ಗ್ರೇಡ್ ನೀಡುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ನೀಡಬೇಕು, ಆದರೆ ಹಿಂದಿಯನ್ನ ಕಡ್ಡಾಯಗೊಳಿಸುವ ನಿರ್ಧಾರವನ್ನ ಕೈಬಿಡಬೇಕು. ನೆಹರು, ಇಂದಿರಾ ಗಾಂಧಿ ಎಲ್ಲರೂ ಹಿಂದಿ ಭಾಷೆಯನ್ನ ಮಾತನಾಡುತ್ತಿದ್ದರು, ಬೇಕಾದರೆ ಹಿಂದಿಯನ್ನ ಕಲಿಯಲಿ, ಆದರೆ ಅಂಕ ನೀಡದೆ ಗ್ರೇಡ್ ನೀಡುವುದು ಸರಿಯಲ್ಲ. ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇಷ್ಟು ಸುಳ್ಳು ಹೇಳ್ತಾರಂತಂದ್ರೆ ಸಿದ್ದರಾಮಯ್ಯನವರು ಇಷ್ಟು ಸುಳ್ಳು ಹೇಳ್ತಾರಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಯಾಕೆಂದ್ರೆ ಜನತಾದಳದಲ್ಲಿ ಇರೋವರೆಗೂ ಅವ್ರಿಗೆ ಸುಳ್ಳು ಅನ್ನೋದು ಗೊತ್ತಿರಲಿಲ್ಲ. ಕಾಂಗ್ರೆಸ್ ಬಂದ ಮೇಲೆ ಕಾಂಗ್ರೆಸ್ನವ್ರು ಹೇಳ್ಕೊಟ್ಟು ಸುಳ್ಳು ಹೇಳಿದ್ರು ಅಥವಾ ಇಲ್ಲಿದ್ದ ಸುಳ್ಳುಗಳನ್ನ ಅವ್ರು ಬಂದು ಕಲ್ತ್ಕೊಂಡ್ರು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಟ್ಟಿಗೆ ಈಗ ಅವರು ಸುಳ್ಳು ರಾಮಯ್ಯ ಆಗಿದ್ದಾರೆ. ಉತ್ತರ ಕೊಡೋದ್ರಲ್ಲಿ ಸುಳ್ಳು ಬಿಟ್ಟು ಬೇರೇನು ಹೇಳಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಅಂದ್ರೆ ಜನ ಇವ್ರನ್ನ ಹೆಂಗ್ ಸಹಿಸ್ಕೊಂಡು ಕುಳ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ರೆಕಾರ್ಡ್ ಅಲ್ಲಿ ಸುಳ್ಳು ಹೇಳ್ತಾರ್ರಿ, ಹೊರಗಡೆ ಎಲ್ಲೋ ಬಾಯಿ ತಪ್ಪಿ ಹೇಳೋದು ಬೇರೆ, ಅದಾದ್ಮೇಲೆ ಇಲ್ಲಿ ಹಿಂಗಾಯ್ತಲ್ಲ, ತಪ್ಪಾಯ್ತು, ಅದನ್ನ ನಾನು ಸರಿ ಮಾಡ್ಕೊಳ್ತೀನಿ ಅನ್ಬಹುದು. ರೆಕಾರ್ಡ್ ಅಲ್ಲಿ ಸುಳ್ಳು ಹೇಳ್ತಾರೆ, ನಾವು ಕೇಳಿದ್ರು ಕೂಡ ಅದನ್ನೇ ಮಾತಾಡ್ತಾರೆ. ನಾನು ಹೇಳಿದ್ದೀನಿ, ನೀವು ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಯಾಕೆಂದ್ರೆ ತೀರ್ಮಾನ ಬಿಜೆಪಿ ಮಾಡೋದಿಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾರೆ, ಮಾಡ್ಕೊಳ್ಳಿ. ನೀವು ಈ ಸಾರಿ ಕೊಟ್ಟಿರೋ ಬಡ್ಜೆಟ್ ಈ ರಾಜ್ಯಕ್ಕೆ ಮಾರಕವಾಗಿದೆ. ನಿಮ್ಮ ಬಡ್ಜೆಟ್ ಸುಸ್ತಿ ಬಡ್ಜೆಟ್ ಇದೆ. ನಿಮ್ಮ ಇಡೀ ಇತಿಹಾಸ 17 ಬಡ್ಜೆಟ್ಗಳು ಮಾಡಿದ್ದೀನಿ ಅಂತಕ್ಕಂಥ ಹೆಮ್ಮೆ ಇದೆ ನಿಮಗೆ. ನಿಮ್ಮ 17 ಬಡ್ಜೆಟ್ಗಳನ್ನು ನಾನು ನೋಡಿದ್ದೇನೆ, ಆದರೆ ನಿಮ್ಮ ದೃಷ್ಟಿಕೋನ ಎಲ್ಲೂ ಬದಲಾಗಿಲ್ಲ. ಇದುವರೆಗೂ ನಿಮ್ಮದು ಡೆಫಿಸಿಟ್ ಬಡ್ಜೆಟ್ ಇದೆ, ಕೋತಾ ಬಡ್ಜೆಟ್ ಇದೆ. ಯಾವುದು ಬರೀ ಸಾಲ ಮಾಡಿ ಅಡ್ಜಸ್ಟ್ ಮಾಡಿದ್ದೀವಿ. ಬರೀ ಸಾಲ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಆ ಕಾರಣದಿಂದ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಯಾರೋ ಒಬ್ರು ಇರಲೇಬೇಕಲ್ಲ. ಆದ್ರೆ ನೀವು ವಿತ್ತ ಸಚಿವರಾಗಿ ಮುಂದುವರಿಬೇಡಿ, ಬೇರೆ ಯಾರಿಗನ್ನ ಬಿಟ್ಟುಕೊಟ್ಬಿಡಿ ಅಂತ ನಾನು ಹೇಳಿದ್ದೇನೆ. ಸದನದಲ್ಲೂ ಕೂಡ ಹೇಳಿದ್ದೇನೆ, ಅವ್ರ ಮುಂದೆನೇ ಹೇಳಿದ್ದೇನೆ. ದಲಿತರಿಗೆ ಎಷ್ಟು ಅನ್ಯಾಯ ಮೋಸ ಮಾಡಿದೆ ಅಂತಂದ್ರೆ ಈ ಸರ್ಕಾರ ಇದುವರೆಗೂ 4 ವರ್ಷದಲ್ಲಿ SCP TSP ಹಣನ 42,000 ಕೋಟಿ ಲಾಸ್ಟ್ ಇಯರ್ ಇಟ್ಟಿದ್ದೀನಿ ಅಂದ್ರು, ಈ ಸಾರಿ 44 ಕೋಟಿ ಅಂದ್ರು. ಅದರ ಹಿಂದೆ 39 ಕೋಟಿ, ಅದಕ್ಕೂ ಮುಂದೆ 27 ಕೋಟಿ, ಟೋಟಲಿ 1,56,000 ಕೋಟಿ 4 ವರ್ಷದಲ್ಲಿ SCP TSP ಇಟ್ಟಿದ್ದಾರೆ. ಇದು ಯಾರಿಗೆ ಸೇರಬೇಕು? ಆ SC STಗಳಿಗೆ ಸೇರಬೇಕು. ಮಾಡಿರೋದೇನು? 50% 78,000 ಕೋಟಿ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಸುಳ್ಳು ಹೇಳ್ತಾರಂತಂದ್ರೆ ಸಿದ್ದರಾಮಯ್ಯನವರು ಇಷ್ಟು ಸುಳ್ಳು ಹೇಳ್ತಾರಂತ ನಾನು ಯಾವತ್ತೂ ಬಯಸಿರ್ಲಿಲ್ಲ. ಯಾಕೆಂದ್ರೆ ಜನತಾದಳದಲ್ಲಿ ಇರೋವರೆಗೂ ಅವ್ರಿಗೆ ಸುಳ್ಳು ಅನ್ನೋದು ಗೊತ್ತು.